I knew it's going to be very difficult. This YouTube journey. ವಾರದಲ್ಲಿ 2 ಸಲ ಶೋ ಅಪ್ ಆಗೋದು ಇಟ್ isn't easy at all, but I am going to do it. So ನಾನು ಏನು ಅನ್ಕೊಂಡಿದ್ದೀನಿ, this video is completely going to be a vlog style video. And ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲ್ಗಡೆ we are going to take the next step. ಈ ಎಲ್ಲ ವಿಡಿಯೋಸ್ ನಾನು ಯೂಟ್ಯೂಬಲ್ಲಿ ಏನು ಪೋಸ್ಟ್ ಮಾಡ್ತಾ ಇದ್ದೀನಿ, ಇಟ್ಸ್ ಮೋರ್ ಲೈಕ್ ಅ ಎಕ್ಸ್ಪೆರಿಮೆಂಟ್. ಸೊ ವರ್ಕ್ ಆದರೆ ವರ್ಕ್ ಆಯಿತು, ಇಲ್ಲ ಅಂದರೆ ಇಲ್ಲ. ಎವ್ರಿ ಡೇ ಇಸ್ ಅ ನ್ಯೂ ಬಿಗಿನಿಂಗ್. ಪ್ರಥಮ ಪೂಜಿತ ವಿಘ್ನ ನಿವಾರಕ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಕೊಪ್ಪದಲ್ಲಿರುವ ಕಮಂಡಲ ಗಣಪತಿನ ನೋಡಕ್ಕಂತ ಬಂದಿದ್ದೀನಿ. ಸೊ ಲೆಟ್ಸ್ ಗೋ. ಏನೋ If you are following me on Instagram, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ that I run a jewelry business, which is a imitation online based business. ಅದ್ರ ಜೊತೆಗೆ I also do freelancing in content writing. So ಅದರ ಒಂದಷ್ಟು ವರ್ಕ್ಸ್ಗಳು ಪೆಂಡಿಂಗ್ ಇದೆ. ಕಾಂಟೆಂಟ್ ರೈಟಿಂಗ್ ನಾನು ಮೊದಲು ಮಾಡ್ತಾ ಇರಲಿಲ್ಲ, ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಕಾಂಟೆಂಟ್ ಕ್ರಿಯೇಷನ್, ನನ್ನ ಕನ್ನಡ ಬಳಕೆಯನ್ನು ನೋಡಿ ಒಂದಷ್ಟು ಜನ ಅಪ್ರೋಚ್ ಮಾಡಿದ್ರು. ಐ ಆಮ್ ಅ ನ್ಯೂಬಿ, ನನಗೆ ಇನ್ನೂ ಅಷ್ಟೊಂದು ಡೆಪ್ತಲ್ಲಿ ಫ್ರೀಲಾನ್ಸಿಂಗ್ ಬಗ್ಗೆ ಎಸ್ಪೆಷಲಿ ಆಸ್ ಅ ಕಾಂಟೆಂಟ್ ರೈಟರ್ ನನಗೆ ಗೊತ್ತಿಲ್ಲ. ಬಟ್ ನನಗೆ ಈಗ ಏನೇನು ವರ್ಕ್ಸ್ ಬರ್ತಾ ಇದೆ, ಐ ಆಮ್ ಟೇಕಿಂಗ್ ಇಟ್ ಬಿಕಾಸ್ ಮನಿ ಈಸ್ ಮನಿ. ಸೊ ವರ್ಕ್ ಮಾಡೋಣ. ಸದ್ಯಕ್ಕೆ ನನ್ನ ಅಣ್ಣನ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾ ಇಲ್ಲ ಸರಿಯಾಗಿ. ಸಿ, ಇದೀಗ ಸೆಲ್ಫಿ ಕ್ಯಾಮಲ್ ಇದೆ ಆ್ಯಂಡ್ ಐ ವಿಲ್ ಟರ್ನ್ ಇಟ್ ಟು ಮೈ ಬ್ಯಾಕ್ ಕ್ಯಾಮ್ರಾ. ಸೊ ಲೈಟಿಂಗ್ ಆಪೋಸಿಟ್ ಇದೆ, ಬಟ್ ಸ್ಟಿಲ್ ಲುಕ್ ಎಟ್ ದ ಕ್ಲಾರಿಟಿ. ಕನ್ನಡ ರೈಟಿಂಗ್ಗೆ ಯು ನೀಡ್ ಡಿಫ್ರೆಂಟ್ ಸಾಫ್ಟ್ವೇರ್ಸ್. ಅದಕ್ಕೆ ಶ್ರೀಲಿಪಿ, ನುಡಿ ಅಂತೆಲ್ಲ ಬರುತ್ತೆ. ವರ್ಕ್ ಎಲ್ಲ ಮಾಡೋದು ಅಡೋ ಪೇಜ್ ಮೇಕರಲ್ಲಿ. ಇದನ್ನ ನನಗೆ ಹೇಳ್ಕೊಟ್ಟಿರೋದು ನನ್ನ ಅಣ್ಣ. ಹೀ ಈಸ್ ಅ ಪ್ರೋ. ಅವನದೇನೋ ವರ್ಕ್ ಆನ್ ಇದೆ ಇದರಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಲೆಟ್ಸ್ ಸೇವ್ ಇಟ್. ಓಕೆ, ಕಾನ್ಸಂಟ್ರೇಟ್. ನಾನು ಆಮೇಲೆ ವರ್ಕ್ ಮುಗಿಸಿದ ಮೇಲೆ ಐ ಗೆಟ್ ಬ್ಯಾಕ್ ಟು ದಿಸ್. ನನಗೆ ಅರ್ಥ ಆಗಿರೋ ಪ್ರಕಾರ ಪೀಪಲ್ ಲವ್ ಎಂಟರ್ಟೈನ್ಮೆಂಟ್. ಪ್ರತಿ ಸಲ ಎಜುಕೇಷನಲ್, ಮೋಟಿವೇಶನಲ್ ವಿಡಿಯೋಸ್ ಮೈಟ್ ಸೌಂಡ್ ಬೋರಿಂಗ್. ಅದಕ್ಕೋಸ್ಕರ ವಾಟ್ ಐ ಆಮ್ ಟ್ರೈಯಿಂಗ್ ಟು ಡೂ ಹಿಯರ್ ಈಸ್, ಅಗ್ನಿವಶ ಯಾರು ಅಂತ ನಿನಗೆ ತಿಳ್ಕೊಳ್ಳೋಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇದೊಂದು ರ್ಯಾಂಡಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಾವೀಗ ಲೊಕೇಶನ್ನ ಚೇಂಜ್ ಮಾಡಿದ್ದೀವಿ. ವಿ ಆರ್ ಇನ್ ದ ಟೆರೆಸ್ ನಾವ್ ಬಿಕಾಸ್ ದರ್ ಇಸ್ ಅ ಬ್ಯೂಟಿಫುಲ್ ಸನ್ಸೆಟ್. ಮತ್ತೊಂದು ಆ್ಯಂಗಲ್ ಚೇಂಜ್ ಮಾಡಿದೆ ಬಿಕಾಸ್ ಲೈಟಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಆ ಕಡೆಯಿಂದ. ಸೊ ಈ ಕಡೆ ಸನ್ಸೆಟ್ ಕೂಡ ಇದೆ. ಐ ಹೋಪ್ ಸನ್ಸೆಟ್ ಈಸ್ ವಿಸಿಬಲ್. ಟೆರೆಸ್ ಮೇಲಿಂದ ತುಂಬ ಜನ ನೋಡ್ತಾ ಇದ್ದಾರೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಇಟ್ಸ್ ಓಕೆ, ಮುಂದೊಂದಿನ ಅವರು ಈ ವಿಡಿಯೋನ ಯೂಟ್ಯೂಬ್ನಲ್ಲೇ ನೋಡ್ಬೋದು ಅನಿಸುತ್ತೆ. ಸೊ ದಿಸ್ ಈಸ್ ಮೀ ಡಾಕ್ಯುಮೆಂಟಿಂಗ್ ಮೈ ಲೈಫ್, ಮೈ ಜರ್ನಿ ಆ್ಯಂಡ್ ಮೈ ಲರ್ನಿಂಗ್ಸ್ ಹಿಯರ್ ಆನ್ ಯೂಟ್ಯೂಬ್. ನಾನು ಏನೇನು ಕಲಿತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಇಟ್. ಆಲ್ರೆಡಿ ಇದು 2ನೇ ವಿಡಿಯೋ ಅಂತ ಅನ್ಕೊಳ್ಳೋಣ. ಫ್ರಮ್ ಹಿಯರ್ ಆನ್ ಐ ಆಮ್ ಗೋಯಿಂಗ್ ಟು ಶೇರ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ವೇರ್ ಆಡಿಯನ್ಸ್ ರಿಟೆನ್ಷನ್ ಹೇಗಿದೆ, ಆಮೇಲೆ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, ಹೇಗೆ ನನ್ನ ವಿಡಿಯೋ ವರ್ಕ್ ಮಾಡ್ತಾ ಇದೆ ಅಕ್ರಾಸ್ ದ ಪ್ಲ್ಯಾಟ್ಫಾರ್ಮ್, ಎಲ್ಲ ಡೀಟೇಲ್ಸ್ನು, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ನು ನಿಮ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾವ ಥರ ಶೈಲಿ ಯೂಟ್ಯೂಬಲ್ಲಿ ವರ್ಕ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಎವ್ರಿ ಪಾಸಿಬಿಲಿಟೀಸ್. ಐ ಆಮ್ ಗೋಯಿಂಗ್ ವೈಲ್ಡ್. ಇಫ್ ಯು ಸಿ ದಿಸ್ ವಿಡಿಯೋ, ದಿಸ್ ಇಸ್ ವೆರಿ ರ್ಯಾಂಡಮ್. ಒಂದು ಸ್ವಲ್ಪ ಹೊತ್ತು ಮನೇಲಿದ್ದೆ, ಐ ಶೋಡ್ ಮೈ ವರ್ಕ್ ಆ್ಯಂಡ್ ಹಿಯರ್ ಐ ಆಮ್ ಆನ್ ಟೆರೆಸ್ showing you people a beautiful sunset. Is it even visible? Okay. ಬಿಸಿಲು ಜಾಸ್ತಿ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಹೆಲೋ, ನಮಸ್ಕಾರ. ಇವತ್ತು ದಿನಾಂಕ 28 ಡಿಸೆಂಬರ್ 2025. ಇಷ್ಟೋ ತನಕ ಎಡಿಟಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಲೆಟ್ ಮಿ ಟೆಲ್ ಯು ದಿಸ್, ಇಟ್ಸ್ ಫ್ರಸ್ಟ್ರೇಟಿಂಗ್. ಎಸ್ಪೆಷಲಿ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದು ಟೇಕ್ಸ್ ಲಾಟ್ ಆಫ್ ಟೈಮ್, ಕನ್ಸ್ಯೂಮ್ಸ್ ಲಾಟ್ ಆಫ್ ಯೋರ್ ಎನರ್ಜಿ ಆ್ಯಂಡ್ ಇಟ್ ಈಸ್ ರಿಯಲಿ ಫ್ರಸ್ಟ್ರೇಟಿಂಗ್. ನಾನು ನಿಜ ಹೇಳ್ತೀನಿ, ಐ ಲವ್ ಕಾಂಟೆಂಟ್ ಕ್ರಿಯೇಷನ್. ನನಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು, ನನ್ನ ಎಕ್ಸ್ಪ್ರೆಷನ್ಸ್ನ, ನನ್ನ ಫೀಲಿಂಗ್ಸ್ನ, ನನ್ನ ಇಮೋಷನ್ಸ್ನ ಶೇರ್ ಮಾಡೋದು, ಪ್ಲಾನಿಂಗ್, ಸ್ಕ್ರಿಪ್ಟಿಂಗ್, ಶೂಟಿಂಗ್ ಅಲ್ಲಿ ತನಕ ಓಕೆ. ಬಟ್ ಎಡಿಟಿಂಗ್ ಅಂತ ಬಂದಾಗ ಸಮ್ಟೈಮ್ಸ್
ನನಗೂ ಕೂಡ ಫ್ರಸ್ಟ್ರೇಟಿಂಗ್ ಅನಿಸುತ್ತೆ. ಯಾಕಂದರೆ ಸೂಟಬಲ್ ಸಾಂಗ್ ಸಿಗೋದು ತುಂಬ ಕಷ್ಟ. ಒಂದು ವೇಳೆ ಸಾಂಗ್ ಸಿಕ್ಕರೂ ಕೂಡ ನಿಮ್ಮ ಮಾತಿನ ಶೈಲಿಗೆ, ನಿಮ್ಮ ಇಮೋಷನ್ಸ್ಗೆ, ನಿಮ್ಮ ವೈಬ್ಗೆ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆರ್ ಎಲ್ಸ್ ನಿಮ್ಮ ವಿಡಿಯೋ ಒಂಥರ ಇರುತ್ತೆ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಥರ ಇರುತ್ತೆ, ಅದು ಎರಡು ಸಿಂಕ್ ಆಗಿಲ್ಲ ಅಂದರೆ ಜನರಿಗೆ ಕನೆಕ್ಟೇ ಆಗೋದಿಲ್ಲ. ಸೊ ನನ್ನ ಹೆಚ್ಚು ಸಮಯ ಕಳೆಯೋದು ಐ ಥಿಂಕ್ ಫೈಂಡಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪರ್ಫೆಕ್ಟ್ ವಿಡಿಯೋ ಎವರ್. ಯಾಕಂದರೆ ಇದಕ್ಕೆ ಒಂದು ಇಂಟ್ರೋ ಇಲ್ಲ, ಬಾಡಿ ಇಲ್ಲ, ಕನ್ಕ್ಲೂಷನ್ ಅಂತೂ ಇಲ್ಲವೇ ಇಲ್ಲ. ದಿಸ್ ಟೈಮ್ ಐ ಜಸ್ಟ್ ವಾಂಟ್ ಟು ಶೋ ಅಪ್. ಇವತ್ತು ದಿನಾಂಕ 1 ಜನವರಿ 2026. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ರೀಲ್ ರೆಡಿ ಆಗಿದೆ. ಐ ಹ್ಯಾವ್ ಟು ಎಡಿಟ್ ಇಟ್. ಅಟ್ ದ ಸೇಮ್ ಟೈಮ್ ಐ ಆಮ್ ಕ್ಯಾಪ್ಚರಿಂಗ್ ದಿಸ್ ಯೂಟ್ಯೂಬ್ ವಿಡಿಯೋ. ಸೊ ಇದನ್ನ ಈಗ ರಾತ್ರಿ ಒಳಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಕ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸೊ ಈಗ ಎಡಿಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಅಷ್ಟೇ. ಮತ್ತೆ ಆರಾಮ.